ಹಾಯ್ ಹಲೋ, ಹೇಗಿದ್ದೀರಾ? ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿಯೂ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ಆರೋಗ್ಯ ಆಯುಷನ್ನು ಕೊಟ್ಟು ದೇವರು ನಡೆಸಲಿದ್ದಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಆತ್ಮೀಯರೇ, ಸ್ನೇಹಿತರೆ, ನೋಡುವ ಪ್ರತಿಯೊಬ್ಬರಿಗೂ ಈ ಉದಯ ಕಾಲ ದೇವರು ಕೊಟ್ಟಂತ ವಾಕ್ಯವನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರು ಕೊಟ್ಟ ವಾಕ್ಯ ಏನೆಂದರೆ, ಸತ್ಯವೇದದಲ್ಲಿರುವಂತಹ ಮಾರ್ಕನ್ ಬರೆದ ಸುವಾರ್ತೆ ಎಂಬ ಪುಸ್ತಕದಲ್ಲಿ ಅದರಲ್ಲಿ 1ನೇ ಅಧ್ಯಾಯ 40ನೇ ವಚನದಲ್ಲಿ ಒಬ್ಬ ಭಕ್ತನು ದೇವರ ಸಂಗಡ ಬಂದು ದೇವರ ಸಂಗಡ ತನ್ನ ಅನಾರೋಗ್ಯಕ್ಕಾಗಿ ಬೇಡುವಂತ ವಿಷಯದಲ್ಲಿ ಅದರಲ್ಲಿ ದೇವರು ಆ ಅನಾರೋಗ್ಯದಲ್ಲಿರುವ ವ್ಯಕ್ತಿಯನ್ನು ಆಶೀರ್ವದಿಸುವಂತ ಒಂದು ವಿಷಯ ಈ ದಿನ ನಮ್ಮ ಸಂಗಡ ದೇವರು ಮಾತನಾಡುವನಾಗಿದ್ದಾನೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಊರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆಯಾ ಎಂದು ಬೇಡಿಕೊಳ್ಳಲು ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನು ಕುಷ್ಠಿ ಹೋಗಿ ಅವನು ಶುದ್ಧವಾದನು. ಸ್ನೇಹಿತರೆ, ಆತ್ಮೀಯರೇ, ನಿಜವಾಗ್ಲಿ ಕುಷ್ಠಿರೋಗಿ ಬಂದು ಮೊಣಕಾಲೂರಿ ದೇವರ ಹತ್ರ ಕೇಳ್ತಿದ್ದಾನೆ, ನನ್ನನ್ನು ನೀನು ಶುದ್ಧ ಮಾಡಬಲ್ಲೆಯಾ ಎಂದೇಳಿ. ನಿಜವಾಗ್ಲಿ ಕುಷ್ಠಿರೋಗವು ಅವನು ಯಾವಾಗೋ ಬಂದು ಆ ತರ ದೇವರ ಹತ್ರ ಕೂತ್ಕೊಂಡು ಕೇಳಿದ್ರೆ ಯಾವಾಗ್ಲೂ ಶುದ್ಧ ಮಾಡೋದಕ್ಕೆ ದೇವರಿಗೆ ಮನಸ್ಸುಂಟು. ಆದ್ರೆ ಮನುಷ್ಯ ಯಾವತ್ತೂ ಕೂಡ ಜಲ್ದಿ ಹೋಗಿ ಶುದ್ಧವಾಗೋದಕ್ಕೆ ಇಷ್ಟ ಇಲ್ಲ. ಇವತ್ತು ಪ್ರತಿ ಮನುಷ್ಯನಷ್ಟೇ ತನ್ನ ಪಾಪಗಳನ್ನು ಬಿಟ್ಟು ಪರಿಶುದ್ಧತೆಯಲ್ಲಿ ಹೋಗಿ ಜೀವಿಸಿ ಸಂತೋಷವಾಗಿರ್ಬೇಕಂತ ಆಸೆ ಪಡಲ್ಲ. ಲೋಕ ಕೊಡುವ ಸಂತೋಷದಲ್ಲಿಯೇ ಜೀವಿಸಬೇಕೆಂದೇಳಿ ಮನುಷ್ಯ ಯಾವಾಗ ಜಲ್ದಿ ದೇವರ ಸಂಗಡ ಹೋಗೋದಿಲ್ಲ. ಯಾಕಂದ್ರೆ ಲೋಕ ಕೊಡುವಂತ ಆ ಸಂತೋಷದಲ್ಲಿ ದೇವರನ್ನ ಮರ್ತು ಹೋಗ್ಬಿಡ್ತಾನೆ. ನೋಡುವುದಕ್ಕೆ ನಾಮಚಾರಕ್ಕಾಗಿ ದೇವರನ್ನ ಅಷ್ಟೇ ಘನಪಡಿಸೋದು ಯಾವಾಗ ಒಂದು. ಆದರೆ ತಾನು ಹೆಚ್ಚಾದ ಪರಿಸ್ಥಿತಿಗಳಲ್ಲಿ ಬಂದಾಗ ಮಾತ್ರ ದೇವರ ಸಂಗಡ ಬಂದು, ದೇವರೇ ನನ್ನನ್ನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾನೆ. ನಿಜವಾಗ್ಲಿ ಈ ದಿನ ಈ ಉದಯ ಕಾಲದಲ್ಲಿ ಒಬ್ಬ ಕುಷ್ಠಿರೋಗಿ ನೋಡ್ರಿ, ಅವನು ಬಂದು ದೇವರ ಹತ್ರ ಮೊಣಕಾಲೂರಿ ಕೇಳ್ತಾನೆ, ಸ್ವಾಮಿ ನಿನಗೆ ಮನಸ್ಸುಂಟಾ ನನ್ನನ್ನು ಶುದ್ಧ ಮಾಡಬಲ್ಲೆಯಾ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಕನಿಕರ ಪಡ್ತಾನಂತೆ. ಕನಿಕರ ಪಟ್ಟು ದೇವ್ರು ಹೇಳ್ತಾನೆ, ನನಗೆ ಮನಸ್ಸುಂಟು, ನೀನ್ ಶುದ್ಧನಾಗಪ್ಪ ಅಂತೇಳಿ. ಸ್ನೇಹಿತರೆ, ಆತ್ಮೀಯರೇ, ನಿಜವಾಗ್ಲಿ ನಾನು ಹೇಳುತ್ತೇನೆ, ನಿಮಗಿರುವಂತ ಯಾವುದೇ ಪರಿಸ್ಥಿತಿಗಳಾಗಿರಲಿ, ಆದರೆ ನಿಜವಾಗ್ಲಿ ನಾನು ಹೇಳ್ತೇನೆ, ದೇವರ ಸಂಗಡ ಕೂತುಕೊಂಡು ದೇವರೇ ಈ ಪರಿಸ್ಥಿತಿಯಿಂದ ಹೇಳಿದರೆ ಆತನಿಗೆ ಮನಸ್ಸುಂಟು ನಿಮಗಿರುವ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ. ಆ ಕಾರಣದಿಂದ ಪ್ರತಿ ಮನುಷ್ಯ ಇವತ್ತು ತನ್ನೊಳಗಿರುವಂತ ಯುಗೋ ಅಂದ್ರೆ ನಾನು ಅನ್ನುವಿಕೆಯನ್ನು ಇಟ್ಟುಕೊಂಡು ಏನ್ ಮಾಡ್ತಾನೆ, ತನ್ನ ಟ್ಯಾಲೆಂಟ್ ಇಂದನೇ ಎಲ್ಲವನ್ನು ಜಯಿಸ್ಬಿಡ್ಬೋದಂತ ಯೋಚನೆಗಳಿಂದ ಇವತ್ತು ದೇವರ ಪಾದದಲ್ಲಿ ಹೋಗಿ ಕೇಳಿಕೊಳ್ಳದೆ ತನ್ನ ಸ್ವಪ್ರಯೋಜನದಿಂದ ಇವತ್ತು ಎಷ್ಟೋ ಮನುಷ್ಯ ಬಿದ್ದು ಹೋಗೋದು ಮತ್ತೆ ಅವಮಾನದಿಗೂ ನಿಂದೆಗಳಿಗೆ ಒಳಗಾಗುವಂತ ಪರಿಸ್ಥಿತಿಗಳಲ್ಲಿ ಇದ್ದಾನೆ. ನಿಜವಾಗ್ಲೂ ಹೇಳಿದ್ರೆ ಆ ಕುಷ್ಠಿರೋಗಿ ಬಂದು ಆ ಕುಷ್ಠಿರೋಗಿ ತನ್ನ ಕುಷ್ಠಿ ಹಿಡಿದಾಗಲೇ ಬಂದು ದೇವರ ಹತ್ರ ಮೊಣಕಾಲು ಹಾಕಿದ್ರೆ ಅವತ್ತೇ ಅದನ್ನ ಗುಣಪಡಿಸೋದಕ್ಕೆ ಮನಸ್ಸುಂಟು. ಹಂಗೆ ನಮಗೆ ಕಷ್ಟ ಬಂದ ಕೂಡಲೇ, ನಮ್ಮ ಪರಿಸ್ಥಿತಿಗಳ ಬದಲಾವಣೆ ಆದ ಕೂಡಲೇ ನಾವು ಹೋಗಿ ದೇವರ ಹತ್ರ ಕೂತ್ಕೊಂಡು ನಮ್ಮ ಮನಸ್ಪೂರ್ವಕವಾಗಿ ಆತನಿಗೆ, ದೇವರೇ ನನಗೆ ಈ ಪರಿಸ್ಥಿತಿಯಿಂದ ಹೇಳಿಕೊಂಡ್ರೆ ದೇವರಿಗೆ ಮನಸ್ಸುಂಟು ನಮ್ಮನ್ನ ಖಂಡಿತವಾಗಿ ಆ ಕಷ್ಟಗಳಿಂದ ಬಿಡಿಸುವುದಕ್ಕೆ. ಅದಕ್ಕಾಗಿ ಸ್ನೇಹಿತರೆ, ದೇವರಿಗೆ ಮನಸ್ಸುಂಟು ನಮ್ಮ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ಶುದ್ಧಿಪಡಿಸುವುದಕ್ಕೆ. ದೇವರಿಗೆ ಮನಸ್ಸುಂಟು ನಮ್ಮ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ಆಶೀರ್ವದಿಸೋದಕ್ಕೆ. ದೇವರಿಗೆ ಮನಸ್ಸುಂಟು ನಮ್ಮ ಎಲ್ಲ ಅನಾರೋಗ್ಯಗಳಿಂದ ಬಿಡಿಸುವುದಕ್ಕೆ. ದೇವರಿಗೆ ಮನಸ್ಸುಂಟು ನಮ್ಮ ಸೇವೆಗಳನ್ನು ಡೆವಲಪ್ ಮಾಡುವುದಕ್ಕೆ. ಆದರೆ ನಮಗೆ ಮನಸ್ಸಿರಬೇಕು ದೇವರ ಹತ್ರ ಕೂತ್ಕೊಂಡು ನಾನು ಇಂಥ ಕಾರ್ಯಗಳನ್ನು ಬಿಟ್ಟು, ದೇವರೇ ನಿನ್ನ ಶ್ರೇಷ್ಠವಾದ ಪಾದಗಳನ್ನು ಹಿಡಿದುಕೊಂಡು ನಾನು ಬೇಡುತ್ತೇನೆ, ನೀನು ಹೇಳಿದಂತೆ ನಾನು ಜೀವಿಸ್ತೀನಿ ಅಂತ ಹೇಳುವಾಗ ಖಂಡಿತವಾಗಿ ದೇವರು ಆತನಿಗೆ ಮನಸ್ಸುಂಟು ನಮ್ಮನ್ನು ಆ ಕಾರ್ಯಗಳಿಂದ ಬಿಡಿಸುವುದಕ್ಕೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿನಗೆ ಮನಸ್ಸುಂಟು ನಮ್ಮನ್ನು ಶುದ್ಧಿ ಮಾಡಬಲ್ಲೆ ಅಪ್ಪ. ನಿನಗೆ ಮನಸ್ಸುಂಟು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ. ದೇವರೇ, ಈ ದಿನ ನೋಡುತ್ತಿರುವ ನನ್ನ ಸ್ನೇಹಿತರು, ನನ್ನ ಬಂಧು ಮಿತ್ರರೆಲ್ಲರಿಗೂ ಕೂಡ ಕರ್ತನೆ ನಾನು ಪ್ರಾರ್ಥಿಸ್ತೀನಿ, ಅವರ ಮನಸ್ಸುಗಳು ದೇವರೇ ನಿನ್ನ ಪಾದದ ಕಡೆಗೆ ತಿರುಗಲಿ. ಅವರ ಮನಸ್ಸುಗಳು ನಿನ್ನ ಕಡೆಗೆ ತಿರುಗಿಕೊಂಡು ದೇವರೇ ಅವರಿಗಿರುವ ಪರಿಸ್ಥಿತಿಗಳಲ್ಲಿ ದೇವರೇ ಅವರು ಪ್ರಾರ್ಥಿಸುವಾಗ ಅವರ ಕಾರ್ಯಗಳನ್ನು 100ಕ್ಕೆ 100ರಷ್ಟು ನೀನು ಸಫಲಪಡಿಸಿ ದೇವರೇ ನಿನ್ನ ಮನಸ್ಸಿಂದ ಶುದ್ಧಿ ಮಾಡಿ ನಡೆಸಬೇಕೆಂದೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು.
ಗಾಡ್ ಬ್ಲೆಸ್ ಯು. ದೇವರಿಗೆ ಮನಸ್ಸುಂಟು, ನಮ್ಮ ಮನಸ್ಸು ದೇವರಿಗೆ ಒಪ್ಪಿಸಿ ಕೊಡೋಣ. ಥ್ಯಾಂಕ್ ಯು ಲಾರ್ಡ್.